ನೋವಾಗ್ತಿದೆ ಡಾಕ್ಟರ್. ಅಪ್ಪ ಹೇ, ಈ ಶಾಲಿನಿ ಏನಕ್ಕೆ ಫೋನ್ ಪಿಕ್ ಮಾಡ್ತಾ ಇಲ್ಲ? ಅಪ್ಪ ತುಂಬಾ ನೋವಾಗ್ತಿದೆ ಡಾಕ್ಟರ್. ಮಗು ಅಪ್ಪ ಅಮ್ಮ ಬರ್ತಾರಲ್ವಾ, ನನಗೆ ನೋವು ತಡಿಯಕ್ ಆಗ್ತಿಲ್ಲ ಡಾಕ್ಟರ್. ಕಾಂಟ್ಯಾಕ್ಟ್ ಮಾಡೋದಕ್ಕೆ ನಾನು ತುಂಬಾ ಟ್ರೈ ಮಾಡ್ತಾ ಇದ್ದೀನಿ. ಅಮ್ಮ ಡಾಕ್ಟರ್, ನೋವು ತುಂಬಾ ಜಾಸ್ತಿ ಆಗ್ತಿದೆ. ಅಮ್ಮ ಸಾರಿ ಸೀತಾ, ಮಗುನ್ ಹೆತ್ಕೊಟ್ಟು ಹೋಗ್ಬೇಕಾಗಿದ್ದು ನಿನ್ನ ಕೈಲಿ ಮಗು ಜೊತೆಲಿ ಆಶ್ರಮಕ್ಕೆ ಕಳಿಸ್ತಾ ಇದ್ದೀನಿ. ನನಗೆ ಪರಿಚಯ ಇರೋ ಆಶ್ರಮ ಇದು. ಆಕ್ಚುಲಿ ಈ ಕಾಂಟ್ರಾಕ್ಟ್ ಪ್ರಕಾರ ಬಯೋಲಾಜಿಕಲ್ ಪೇರೆಂಟ್ಸ್ ಡೀಟೇಲ್ಸ್ಗಳನ್ನ ನೀನು ಕೊಡೋ ಹಾಗಿಲ್ಲ. ಆದರೆ ಈಗ ಪರಿಸ್ಥಿತಿ ಬೇರೆನೇ ಇದೆ. ಹಾಗಂತ ಮಗು ಜವಾಬ್ದಾರಿನ ನಿನ್ನ ಮೇಲೂ ಹಾಕೋದಿಕ್ಕಾಗೋದಿಲ್ಲ, ಅದು ತುಂಬ ತಪ್ಪಾಗತ್ತೆ. ಹಾಗಾಗಿ ಅವ್ರ ಅಡ್ರೆಸ್ನ ನಿನಗೆ ಕೊಡ್ತಾ ಇದ್ದೀನಿ ಸೀತಾ. ನಿನ್ನ ಮುಂದಿನ ಜೀವನ ಹೇಗಿರುತ್ತೋ ನನಗೆ ಗೊತ್ತಿಲ್ಲ, ಆದರೆ ಇದಕ್ಕಿಂತ ಹೆಚ್ಚಾಗಿ ನಾನು ಏನು ಮಾಡೋದಕ್ಕಾಗ್ತಾ ಇಲ್ಲ ಸೀತಾ. ವೆರಿ ಸಾರಿ. ಡಾಕ್ಟರ್, ನೀವ್ಯಾಕೆ ಸಾರಿ ಕೇಳ್ತೀರಾ? ನೀವು ಆಲ್ರೆಡಿ ನನಗೆ ತುಂಬ ಹೆಲ್ಪ್ ಮಾಡಿದ್ದೀರಾ, ಅದನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಈ ಅಡ್ರೆಸ್ಸಿಗೆ ನಾನು ತಲುಪಕ್ಕೆ ನೋಡ್ತೀನಿ. ಅಲ್ಲಿ ತನಕ ನಾನು ಆಶ್ರಮದಲ್ಲೇ ಇರ್ತೀನಿ. ರಾಮ ಹೇಗೆ ನಡೆಸ್ತಾನೋ ಹಾಗೆ ನಡೀತೀನಿ. ಈ ಮಗುನ ಪ್ರೀತಿಯಿಂದ ನೋಡ್ಕೊಳ್ಳೋದು ನನ್ನ ಧರ್ಮ ಡಾಕ್ಟರ್. ಕಾಂಟ್ರಾಕ್ಟ್ ಪ್ರಕಾರ ನನ್ನ ಕರ್ತವ್ಯ ಮುಗ್ದಿದೆ. ಇನ್ಯಾವ ಕಾಂಟ್ರಾಕ್ಟು ಅಪ್ಲೈ ಆಗೋದಿಲ್ಲ. ಅವ್ರನ್ನ ನಾನು ಹುಡ್ಕಕ್ಕೆ ಪ್ರಯತ್ನ ಪಡ್ತೀನಿ, ಕಾಯ್ತೀನಿ. ಸಿಗದೆ ಹೋದರೆ ಈ ಮಗುಗೆ ನಾನೇ ಎಲ್ಲ ಡಾಕ್ಟರ್. ಅವತ್ತು ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ತುಂಬ ಪ್ರಯತ್ನ ಪಟ್ಟೆ. ಡಾಕ್ಟರ್ ಕೊಟ್ಟಿರೋ ಅಡ್ರೆಸ್ಗೆ ಲೆಟರ್ಸ್ ಬರೆದೆ. ಅವರು ಆ ಮಗುನ ನೋಡಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದೆ, ಆದರೆ ಅವ್ರು ಬರಲೇ ಇಲ್ಲ. ಈಗ ಅವ್ರು ಬಂದರೆ ಅಂತ ನನಗೆ ಭಯ ಆಗ್ತಿದೆ. ಇಲ್ಲ, ಹಾಗಾಗಬಾರ್ದು. ಬೇಬಿ, ಇಲ್ಲಿ ಬಂದು ಸ್ವಲ್ಪ ಹೆಲ್ಪ್ ಮಾಡಬಾರ್ದಾ ನನಗೆ? ಶಾಲಿನಿ, ಶಾಲಿನಿ ಬಂದ್ಯಾ? ಎಲ್ಲಿ ಹೋಗಿದ್ದೆ ನೀನು? ಶಾಲಿನಿ, ಈಗ ನಾನೊಂದು ವಿಷಯ ಹೇಳಿದ್ರೆ ನೀನ್ ನಂಬೋದೇ ಇಲ್ಲ. ಫುಲ್ ಖುಷಿಯಾಗಿ ಹೋಗ್ತೀಯಾ. ಅಂತದೊಂದು ಸುದ್ದಿ ಇದೆ. ಏನದು? ಇವತ್ತು ನನಗೆ ಡಾಕ್ಟರ್ ಅನಂತ ಲಕ್ಷ್ಮಿ ಅವ್ರು ಕಾಲ್ ಮಾಡಿದ್ರು. ಅನಂತ ಲಕ್ಷ್ಮಿನ? ಯಾಕೆ? ಅವ್ರು ಕಾಲ್ ಮಾಡಿದಾಗ ನಂಗೂ ತುಂಬಾ ಮುಜುಗರ ಆಯ್ತು. ಬಟ್ ಮಾತಾಡಿದ ಒಳ್ಳೇದಾಯ್ತು. ಒಂದು ಗುಡ್ ನ್ಯೂಸ್ ಗೊತ್ತಾಯ್ತು. ಹೇ ಶಾಲು, ನಮ್ಮ ಮಗು ಬದುಕಿದೆ ಶಾಲಿನಿ. ವಾಟ್? ಮಗುನಾ? ಯಾವ ಮಗು? ಶಾಲು, ಜಿಜು ಯಾವ ಮಗು ಬಗ್ಗೆ ಮಾತಾಡ್ತಿದ್ದಾರೆ? ಯಾವ ಮಗು ಶಾಲು? ಶಾಲಿನಿ, ನಮ್ಮಿಬ್ಬರ ಮಧ್ಯೆ ಬರಬೇಡ. ಸ್ಟೇ ಅವೇ. ಶಾಲಿನಿ, ಇನ್ನೂ ಶಾಕಲ್ಲಿದೆಯಾ? ನನಗೂ ಮೊದಲು ಹೀಗೆ ಆಗಿತ್ತು. ಬಟ್ ನಮ್ಮ ಮಗು ಬದುಕಿದೆ, ಅದೇ ನಿಜ. ನಮಗೆ ಮಕ್ಕಳಿಲ್ವಲ್ಲ ಅಂತ ನಾನು ಬೇಜಾರು ಮಾಡ್ಕೊಳ್ತಿರೋ ದಿನಗಳೇ ಇರಲಿಲ್ಲ. ನಾನು ಯಾವಾಗಲೂ ಹೇಳ್ತಿದ್ದೆ ಅಲ್ವಾ,
ನಾವೊಂದು ಮಗುನ ಅಡಾಪ್ಟ್ ಆದರೂ ಮಾಡ್ಕೊಳ್ಳೋಣ ಅಂತ. ಬಟ್ ಈಗ ನಮ್ಗದ್ರ ಯಾವ ಅವಶ್ಯಕತೆನೂ ಇಲ್ಲ. ಯಾಕೆಂದ್ರೆ ನಮ್ದೇ ಮಗು ಇದೆ. ನಾನು ಆ ಮಗುನ ಹುಡುಕ್ತೀನಿ ಶಾಲು. ಸರಿಯಾಗಿ ಹುಡುಕೋದು ಯಾಕೆ ಸಿಗಲ್ಲ ಶಾಲು? ಹುಡುಕ್ತೀನಿ. ಸೀತಾ, ನಿಮ್ಮ ಕಣ್ಣಲ್ಲಿ ಯಾಕೆ ನೀರು? ನೀವೇ ಇಷ್ಟು ಇಮೋಷನಲ್ ಆಗಿದ್ದೀರಾ. ಪಾಪ ಮಗುನ ಕಳ್ಕೊಂಡ ಶ್ಯಾಮ್, ಅವನು ಇನ್ನೆಷ್ಟು ಇಮೋಷನಲ್ ಆಗಿರಬಾರ್ದು. ಅವನ ಮಗುನ ನಾನೇ ಹುಡ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಸೀತಾ, ನೀವೇನೋ ಹೇಳಬೇಕು ಅಂತ ಇದ್ರಿ, ಏನದು? ಮಾತಾಡಿ ಸೀತಾ. ಏನಿಲ್ಲ ರಾಮ್, ಹಬ್ಬಕ್ಕೋಸ್ಕರ ನಾವು ವಟಾರಕ್ಕೆ ಹೋಗ್ಬೋದಾ ಅಂತ ಕೇಳಬೇಕಿತ್ತು. ಗಣೇಶ ಹಬ್ಬಕ್ಕ? ಆಕ್ಚುಲಿ ಹಬ್ಬಕ್ಕೆ ಶ್ಯಾಮ್ ಕೂಡ ಮನೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟಿದ್ದಾನೆ. ಒಂದು ಕೆಲಸ ಮಾಡೋಣ, ನಾವೆಲ್ಲ ಸೇರ್ಕೊಂಡು ಇಲ್ಲೇ ಸೆಲೆಬ್ರೇಟ್ ಮಾಡ್ಬಿಡೋಣ. ಅಪ್ಪ ಅಮ್ಮನಿಗೂ ಇಲ್ಲೇ ಬರಕ್ಕೆ ಹೇಳ್ಬಿಡಿ, ಈಸಿ ಆಗುತ್ತೆ. ಏನಂತೀರ? ಅಲ್ಲ, ಸರಗೇಟ್ ಮದರು ನಿಜವಾದ ಅಮ್ಮ ಆಗೋಕ್ ಸಾಧ್ಯನಾ ಅಂತ? ಪೇರೆಂಟ್ಸ್ ಬದುಕಿರ್ಬೇಕಾದ್ರೆ ಇದೆಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ. ಆ ಮಗು ಆ ಪೇರೆಂಟ್ಸ್ಗೆ ಸೇರ್ಬೇಕು ಅಂತ.